ಸಾಂಪ್ರದಾಯಿಕ ಇಂಡಿಯನ್ ಭಾರತೀಯ ಬ್ರಾಹ್ಮಣ ಸಮುದಾಯದ ಒಂದು ಅಪರೂಪದ ಊಟ. ಅದೇ ಮೊದಲು ತುಪ್ಪ ಅನ್ನ, ತವ್ವಿ ಅನ್ನ, ಆಮೇಲೆ ಸಾರು ಅನ್ನ, ಆಮೇಲೆ ಪುರಿ, ಆಮೇಲೆ ಬಾಳೆ ಎಲೆ ಊಟ, ಆಮೇಲೆ ಕೋಸಂಬರಿ, ಇವೆಲ್ಲ ಏನಿವೆ ಮೆಡಿಕಲಿ ಇವೆಲ್ಲ ನಮ್ಗೆ ಜೀರ್ಣಶಕ್ತಿಗೆ ಪೂರಕವಾಗ ಪೌಷ್ಟಿಕಾಂಶಗಳು ಇರುವಂತಹ ಊಟ ಇದು. ಹೀಗಾಗಿ ಈ ರೀತಿ ಊಟ ನಿಮ್ಗೆ ಎಲ್ಲೂ ಸಿಗಿ ಇಡೀ ಇಂಡಿಯಾ ವಿಶ್ವದಲ್ಲಿ ಎಲ್ಲೂ ಸಿಗೋದಿಲ್ಲ ನಿಮ್ಗೆ. ಶಾಕಂಭರ್ಯಾಸ್ತು ಕವಚಂ ಸರ್ವರಕ್ಷಾಕರಂ ನೃಣಾಂ. ನಾವು ಜಾತ್ರೆ ಎಲ್ಲ ಶೂಟ್ ಮಾಡ್ತಾ ಇದೀವಲ್ಲ, ನೀವು ನೈವೇದ್ಯ ದೇವಿಗೆ ಏನೇನು ನೈವೇದ್ಯ ಎಲ್ಲ ನೋಡಿದ್ರಿ ನೀವು. ಇಲ್ಲಿ ನಮಗೂ ನೈವೇದ್ಯ ಇದೆ, ನಮಗೂ ಪ್ರಸಾದ ಇದೆ. ಹಾಗಾಗಿ ಸರ್ ಭಾಳ ಧನ್ಯವಾದ. ಅವ್ರ ಕುಟುಂಬದವ್ರಿಗೆ, ಪುರೋಹಿತರು, ನಮ್ಮ ದಾರ ಪುರೋಹಿತರು ಗೊತ್ತಲ್ಲ, ಅವರು ಈ ಮನೆ ಅಳಿಯ ಅವರು, ಆ್ಯಕ್ಚುಲಿ ಈ ಮನೆ ಮೊಮ್ಮಗ ಕೂಡ ಅವರು. ಸೊ ನಮ್ಗೆಲ್ರಿಗೂ ಈಗ ಒಳ್ಳೆ ಊಟ ಆಗಿಲ್ಲಿ, ಒಳ್ಳೆ ಹಬ್ಬದ ಊಟ ನಮಗೆ. ಹಾಗಾಗಿ ಧನ್ಯವಾದ. ಸಾಂಪ್ರದಾಯಿಕ ಇಂಡಿಯನ್ ಭಾರತೀಯ ಬ್ರಾಹ್ಮಣ ಸಮುದಾಯದ ಒಂದು ಅಪರೂಪದ ಊಟ. ವೆರೈಟಿ ಐಟಮ್ಗಳಿರ್ತವೆ. ವಿಶೇಷವಾಗಿ ಕಡುಬು ಇರ್ತದೆ. ದೇವಿಗೆ ಕಡುಬು ನೈವೇದ್ಯ ಭಾಳ ಇಷ್ಟ. ಸೊ ಹೀಗಾಗಿ ಕಡುಬಿನ ಪ್ರಸಾದ ಇವತ್ತಿರ್ತದೆ. ಬನಶಂಕರಿ ಕ್ಷೇತ್ರದ ವಿಶೇಷ ಊಟ. ಅದೇ ಮೊದಲು ತುಪ್ಪ ಅನ್ನ, ತವ್ವಿ ಅನ್ನ, ಆಮೇಲೆ ಸಾರು ಅನ್ನ, ಆಮೇಲೆ ಪುರಿ, ಆಮೇಲೆ ಬಾಳೆ ಎಲೆ ಊಟ, ಆಮೇಲೆ ಕೋಸಂಬರಿ, ಇವೆಲ್ಲ ಏನಿವೆ ಮೆಡಿಕಲಿ ಇವೆಲ್ಲ ನಮ್ಗೆ ಜೀರ್ಣಶಕ್ತಿಗೆ ಪೂರಕವಾಗ ಪೌಷ್ಟಿಕಾಂಶಗಳು ಇರುವಂಥ ಊಟ ಇದು. ಎಸ್, ಇದರಲ್ಲಿ ಕಡಲೆಬೇಳೆ ಇರ್ತದೆ, ಇದೊಂದು ಯಾವುದೋ ಒಂದು ಕಾಯಿಪಲ್ಯದ ಇರ್ತದೆ, ಇದೊಂದು ಕಾಯಿಪಲ್ಯದ ಇರುತ್ತೆ, ತೊಗರಿಬೇಳೆ ಇರುತ್ತೆ. ಇವೆಲ್ಲ ಇದರಲ್ಲೆಲ್ಲ ಏನಿರ್ತದೆ ಪೌಷ್ಟಿಕಾಂಶಗಳು ಇರ್ತವೆ, ವಿಟಮಿನ್ಸ್ ಇರ್ತದೆ. ನೀವು ಹಾಗೆ ಸೌತೆಕಾಯಿ ತಿನ್ನೋದಿಲ್ಲ ನೀವು. ಅದು ಕೋಸಂಬರಿ ಇರುತ್ತೆ. ಐ ಥಿಂಕ್ ಈ ಕೋಸಂಬರಿ ಇದೆಲ್ಲ ಹಾಕಿದೆ, ಕೋಸಂಬರಿ ಎಲ್ಲ ಹೋಗ್ತದೆ. ಹೀಗಾಗಿ ಈ ರೀತಿ ಊಟ ನಿಮ್ಗೆ ಎಲ್ಲೂ ಸಿಗಿ ಇಡೀ ಇಂಡಿಯಾ ವಿಶ್ವದಲ್ಲಿ ಎಲ್ಲೂ ಸಿಗೋದಿಲ್ಲ ನಿಮಗೆ. ಓಕೆ, ಹಂಗಾರೆ ಹೇಳ್ತಾರಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ. ಹಾಗಾಗಿ ಅದರದೊಂದು ಡಿಸೈನ್ ಮಾಡಿರೋ ಊಟ ಇದು. ಊಟ ಹೌದು ಹಿರಿಯರು ಹೌದು. ಸುಮ್ಮನೆ ಮಾಡಿಲ್ಲ ಇದು. ಕೋಸಂಬರಿ ಸುಮ್ಮನೆ ಮಾಡಿಲ್ಲ ಅವರು, ಪಲ್ಯ ಸುಮ್ಮನೆ ಮಾಡಿಲ್ಲ ಅವರು, ಸಾರುಗಳು ಸುಮ್ಮನೆ ಮಾಡಿಲ್ಲ. ಸಾರಲ್ಲಿ ಎಷ್ಟು ವೆರೈಟಿ ಬೀಳುತ್ತೆ ನಿಮಗೆ. ಅದರಲ್ಲಿ ಸಾಂಬಾರು ಪದಾರ್ಥಗಳೆಲ್ಲ ಬೀಳ್ತಾವೆ ಸಾರಲ್ಲಿ. ಹೌದಲ್ಲ, ಮತ್ತೆಲ್ಲ ಹೋಟೆಲ್ ಹೋಗ್ತದೆ. ಮಸಾಲೆ ಪದಾರ್ಥಗಳೆಲ್ಲ ಬೀಳ್ತಾವೆ. ಅದರಲ್ಲಿ ಏನಿದೆ ಮಸಾಲೆ ಪದಾರ್ಥಗಳಲ್ಲಿ, ಕಾಯಿಪಲ್ಯಗಳಲ್ಲಿ ಎಲ್ಲವೂ ಔಷಧಿ ಗುಣಗಳಿವೆ. ಅದರಲ್ಲಿ ಒಳಗೆ ಹೋಗಿ ಎಲ್ಲ ಸರಿ ಮಾಡ್ತಾ ಆರೋಗ್ಯ ಈಗ ಶಕ್ತಿ ಕೊಡುತ್ತೆ. ಮೆಡಿಕಲ್ ಥೆರಪಿನ ಹೆಂಗೆ ಬಂದು ಡಾಕ್ಟರ್ ಕಾಯಿಪಲ್ಯ ತಿನ್ನು ಅಂತ ಹೇಳ್ತಾರೆ, ಹಣ್ಣು ತಿನ್ನೋ ಅಂತಾರೆ. ಬಟ್ ನಮ್ಮ ತುಪ್ಪ ಅದು ನಿಮ್ಮ ಜೀರ್ಣಶಕ್ತಿ ಹೆಚ್ಚು ಮಾಡುತ್ತೆ. ತುಪ್ಪ ಇದು ಬೇಳೆದು, ಇದು ತವ್ವಿ ಅಂತೇಳಿ. ಎಸ್, ತವ್ವಿ. ಹೀಗಾಗಿ ನಮ್ಮ ಊಟದಲ್ಲಿ ಸುಮ್ಮನೆ ಮಾಡಿಲ್ಲ ಅವ್ರು ಹಿರಿಯರು. ಅದು ಅದರಲ್ಲೊಂದು ಸೈನ್ಸ್ ಇದೆ, ವಿಜ್ಞಾನ ಇದೆ. ಫುಡ್ ಸೈನ್ಸ್ ಶುರುನಾ ಸಾಹೇಬ್ರನ್ನ ಮಾಡ್ತಾವ್ರೆ. ಚಿತ್ರಾವತಿ ಹಾಕಿದ ಮೇಲೆ ನಾವು ಚಿತ್ರಾಯ ನಮ, ಚಿತ್ರಗುಪ್ತಾಯ ನಮ, ಯಮನಾಯ ನಮ, ವಾಮನಾಯ ನಮ ಅಂತೇಳಿ ನಾವು ಯಮನ್ನ ನೆನೆಸಿಕೊಂಡು ಅವರಿಗೆ ಅರ್ಪಣೆ ಮಾಡಿ ನಮ್ಮ ಆಹಾರವನ್ನು ಆಮೇಲೆ ನಾವು ಸೇವನೆ ಮಾಡ್ತೀವಿ. ಸೇವನೆ ಮಾಡೋಕ್ಕೆ ಮುಂಚೆ ಪಾನಾಯ ಸ್ವಹ ಅಪಾನಾಯ ಸ್ವಹ ಅಂತ ನಾನು ಇದನ್ನು ಸ್ವಹ ಮಾಡ್ತಾ ಇದ್ದೀನಿ ದೇವರ ಹೆಸರುಗಳನ್ನು ಹೇಳಿಕೊಂಡು ಅಂತ ನಾವು ತಿಂತೇವೆ. ಆಮೇಲೆ ಇನ್ನೊಂದು ಕೃತಜ್ಞತಾ ಭಾವ. ಎಸ್, ಕೃತಜ್ಞತಾ ಭಾವ ಜೊತೆಗೆ ಎಸ್. ಆಮೇಲೆ ಯಾವುದೇ ಆಹಾರ ಹೋಗ್ಬೇಕಾದ್ರೆ ನೀರು ಹೋಯ್ತು ಅಂದರೆ ಎಲ್ಲ ಕ್ಲಿಯರ್ ಆಗುತ್ತೆ, ರೂಟ್ ಕ್ಲಿಯರ್ ಆಗುತ್ತೆ. ಅದಕ್ಕೆ ಏನು ಮಾಡ್ತೀವಿ, ನೀರು ಕುಡಿತೀವಿ. ಮೊದಲು ಆಪೋಷನ್ ಅಂತ ನೀರು ತೊಗೋತೀವಿ, ಆಮೇಲೆ ಕಣ್ಣಿಗೆ ಹಚ್ಕೋತೀವಿ. ಅಂದರೆ ನಿದ್ದೆಗಣ್ಣಲ್ಲಿ ಊಟ ಮಾಡಿದ್ರೆ ನೀರು ಹೋಗೋದು, ಜೀರ್ಣಶಕ್ತಿ ಆಗೋದಿಲ್ಲ, ಊಟ ಆಗೋದಿಲ್ಲ ಅಂತೇಳಿ. ಈ ಚಿತ್ರಾವತಿ ಇಟ್ಟಾದ್ಮೇಲೆ ಅದು ಈಗ ಮಾಡ್ತೀವಿ, ಈಗ ಕುಡಿಸ್ತೀವಿ ಇದನ್ನ. ಆಮೇಲೆ ಇದು ಆಪೋಷನ್ ಅಂತ. ಅಂದರೆ ಸೈನ್ಸ್ ಏನಂದರೆ ಒಣ ಇತ್ತಂದ್ರೆ ನಾ ತಿಳ್ಕೊಂಡು ಸೈನ್ಸ್ ಇದು. ಆಮೇಲೆ ಸ್ವಲ್ಪ ಒಂದು 2 ಕಾಲು ತೊಗೋತೀವಿ, 2 ನೀರನ್ನು ಕಣ್ಣಿಗೆ ಹಚ್ಕೋತೀವಿ. ಅಂದರೆ ನಿದ್ದೆಗಣ್ಣಲ್ಲಿ ಊಟ ಕೊಡಬೇಡ ಅಂತೇಳಿ ಅರ್ಥ. ಕಣ್ಣಿಗೆ ನೀರು ಹಚ್ಚಿಬಿಟ್ಟು ಎಚ್ಚರ ಆಗ್ತೀವಿ, ಅಲರ್ಟ್ ಆಗಿರ್ತೀಯ. ಆಮೇಲೆ ಒಳಗಡೆ ಆಹಾರ ಹೋಗ್ತದೆ, ಅದು ತಿಂದಿದ್ದಕ್ಕೂ ಸಾರ್ಥಕ ಆಗುತ್ತೆ ಸೈನ್ಸಲ್ಲಿ. ನೀವು ನಿದ್ಗಣ್ಣಲ್ಲಿ ತಿಂದರೆ ಅದು ಬಾಯಿಗೆ ಹತ್ತೋದಿಲ್ಲ, ಅಥವಾ ನಿದ್ಗಣ್ಣಲ್ಲಿ ತಿನ್ಬಿಡೋದು, ಗಾಬ ಬೇಡ ಅಂತಾರೆ. ಅದಕ್ಕೆ ಕಣ್ಣಿಗೆ ನೀರು ಹಚ್ಚೋದು, ಕಣ್ಣಿಗೆ ಹಚ್ಕೊಂಡ್ರೆ ಹೆಸರಾಗುತ್ತೆ ಅಂತ. ಹಿಂಗೆ ಇದೆಲ್ಲ ಒಂದೊಂದು ಸೈನ್ಸ್ ಇದೆ. ಕೆಲವರು ನಿಂತೆ ತಿಂದೋಗಿ ಆಗಬಾರ್ದು, ಅದು ಆಗಬಾರ್ದು. ಅದಕ್ಕೆ ಕೂತಾಕಿ ಊಟಕ್ಕೆ ಹಾಕ್ತಾರೆ. ಕೂತು ಊಟ ಮಾಡೋ ಉದ್ದೇಶನೇ ಅದು. ಅವೆಲ್ಲವೂ ನಮ್ಮ ದೇಹಕ್ಕೆ, ಜೀರ್ಣಶಕ್ತಿಗೆ ಅವೆಲ್ಲ ಒಂದಕ್ಕೊಂದು ಪೂರಕ ಇರ್ತದೆ. ಬನ್ನಿ, ಈಗ ಎಲ್ಲಿಂದ ಶುರು ಮಾಡ್ಬೇಕು? ನಾನು ಪಾಯಸದಿಂದ ಸ್ಟಾರ್ಟ್ ಮಾಡ್ಬೋದು. ಪಾಯಸ, ಓಕೆ, ಸಿಹಿಯಿಂದ. ತುಪ್ಪ ಹಾಕಿದ್ದಾರೆ ಅದಕ್ಕೆ, ಒಳ್ಳೆ ಬೇಳೆ ಪಾಯಸ. ಎಲ್ರಿಗೂ ಒಳ್ಳೇದಾಗಲಿ. ಇಷ್ಟು ಒಳ್ಳೆ ಆಹಾರ ಸಿಕ್ತು ನಮಗೆ, ದೇವಿ ಆಶೀರ್ವಾದ. ಈ ಎಲ್ಲರ ಆಶೀರ್ವಾದದಿಂದಾಗಿ ಎಲ್ರಿಗೂ ಶುಭವಾಗಲಿ. ದೇವಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತಾ ಧನ್ಯವಾದ. ಐತಿಹಾಸಿಕದ ಮತ್ತೊಂದು ಕುರುಹು ಇದು ಬನಶಂಕರಿ. ಇದು ಸ್ಟ್ರಕ್ಚರ್ ಇದು ನೋಡಿದರೆ ವಾಚ್ ಟವರ್ ಇದು. ದೇವಿ ಅಥವಾ ದೇವಸ್ಥಾನದ ರಕ್ಷಣೆಗೆ ನಿರ್ಮಾಣ ಆಗಿದ್ದಂಥದ್ದು ಕಾವಲು ಗೋಪುರ ಇದು ಸ್ಟೈಲ್ ನೋಡಿದರೆ ಇದು ವಿಜಯನಗರ ಕಾಲದಲ್ಲೇ ಆಗಿದ್ದು ಕಾಣಿಸುತ್ತೆ. ಯಾಕಂದರೆ ವಿಜಯನಗರ ಸ್ಟೈಲಲ್ಲಿ ನಾವು ಈ ರೀತಿ ವಾಚ್ ಟವರನ್ನು ನೋಡ್ಬೋದು. ಈ ರೀತಿ ಇದೊಂದು ವಾಚ್ ಟವರ್ ಇದೆ. ಈಗ ಇವೆಲ್ಲ ಆ ಟೈಮಲ್ಲೇ ನಿರ್ಮಾಣ ಆದಂಥ ಸ್ಮಾರಕಗಳಿದೆ. ಯಾವ ದೇವರುಗಳು ಒಳಗಡೆ ಇಲ್ಲ, ಹೀಗಾಗಿ ದೇಸಾಯಿ ಮಂಟಪ ಅಂತ ಕರೀತಾರೆ ಇದನ್ನು. ಆ ಕಡೆ ಹೋಗಿ ನೋಡ್ಬೋದು.
ಬನಶಂಕರಿ ಕ್ಷೇತ್ರದ ಮತ್ತೊಂದು ಐತಿಹಾಸಿಕ ಐಕಾನ್ ಅನ್ಬೋದು ಇದೊಂದು ಒಂದು ಪಟ್ಟಣ ಗುರುತು ಹಿಡಿಯುವಂಥ ಒಂದು ದೊಡ್ಡ ಮಾನ್ಯುಮೆಂಟ್ ಇದು. ಇದನ್ನು ಸ್ಥಳೀಯರು ಮಂಗನ ಮಹಲ್ ಅಂತಂತಾರೆ. ಮಂಗನ ಮಹಲ್ ಅಂತ ಯಾಕಂತಾರೆ ಗೊತ್ತಿಲ್ಲ ನನಗೆ. ಮಂಗನ ಮಹಲ್ ಅಂತಾರೆ. ಅಂದ್ರೆ ಮಂಕಿ ಮಹಲ್ ತರ. ಎಸ್, ಮಂಗ ಅಂದ್ರೆ ಮಂಗ ಗೊತ್ತಿದೆ, ಮಹಲ್ ಅಂತಂದ್ರೆ ಅದೊಂದು ಕಟ್ಟಡ, ಬಿಲ್ಡಿಂಗ್. ಹೀಗಾಗಿ ಮಂಗನ ಮಹಲ್ ಅಂತಂದಿರಬೇಕು. 1, 2, 3 ಅಂತಸ್ತುಗಳಿವೆ. ತುಂಬ ಅದ್ಭುತವಾದ ಕಲಾಕೃತಿ ಇದೆ. ಇದನ್ನು ನಾವು ಸ್ಟ್ರಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಒಂದು ದೀಪಸ್ತಂಭ ಅಂತೇಳಿ. ನಾವು ಬೇರೆ ಬೇರೆ ಕಡೆ ಒಳಗಡೆ ನೋಡಿದ್ದೀವಿ ದೀಪಸ್ತಂಭ. ಆ ರೀತಿ ದೀಪಸ್ತಂಭ ಇಲ್ಲಿ ಈ ರೀತಿ ದೀಪಸ್ತಂಭವನ್ನು ನನ್ನ ತಿಳಿದ ಮಟ್ಟಿಗೆ ಎಲ್ಲೂ ನೋಡಲಿಕ್ಕೆ ನಮಗೆ ಸಿಗೋದಿಲ್ಲ. ಹೀಗಾಗಿ ಬನಶಂಕರಿ ಕ್ಷೇತ್ರದ ಒಂದು ದೊಡ್ಡ ಗುರುತು ಐಡೆಂಟಿಫೈ ಅಂತಂದರೆ ಇದೊಂದು ಮಂಗನ ಮಹಲು, ಜೊತೆಗೆ ಈ ಪುಷ್ಕರಣಿ ಒಂದು 3 ಅಂತಸ್ತಿದೆ. ಇದ್ರ ಮೇಲೆ ಹತ್ತಿ ನಾವು ಮೇಲೆ ಹೋಗ್ಬೋದು. ನೋಡಿ, ತುಂಬ ವಿಶೇಷ ಅಂತಂದರೆ ಮೇಲೆ ನೋಡ್ಬೋದು. ಅದು ಸಹಿತ ದೀಪ ಹಚ್ಚಲಿಕ್ಕೆ ಮಾಡಿದ್ದೀವಿ. ಸೊ ಈ ಕಟ್ಟಡ ಗೋಡೆಗಳು ಕೂಡ ದೀಪ ಹಚ್ಚವೆ, ಶಿಖರ ಸಹಿತ ದೀಪ ಹಚ್ಚದೆ. ಮುಂದೆ ಏನು ನಾವು ಫ್ರಂಟ್ ನೋಡ್ತಾ ಇದ್ದೀವಿ, ಅದು ದೀಪ ಹಚ್ಚಲಿಕ್ಕೆ, ದೀಪ ಇಡ್ಲಿಕ್ಕೆ ಮಾಡಿದಂಥದ್ದು. ಇವೆಲ್ಲ ಅವಾಗ ಮಾನ್ಯುಮೆಂಟೇನೆ. ಈಗ ಯಾವ ಮೂರ್ತಿಗಳು ಇಲ್ಲ ಈಗ, ಇವೆಲ್ಲ ಆ ಟೈಮಲ್ಲಿ ಮಾಡಿದಂಥ ಮಾನ್ಯುಮೆಂಟ್ಗಳು. ನೋಡಿ, ಇಲ್ಲಿ ಒಂದಿಷ್ಟು ವಿಶೇಷವಾದ ಶಿಲ್ಪಗಳನ್ನು ನೋಡ್ಬೋದು. ಇಲ್ಲಿ ತುಂಬ ಅದ್ಭುತವಾದ ಕಲಾಕೃತಿಗಳಿವೆ. ದತ್ತಾತ್ರೇಯ ಮೂರ್ತಿ ಇದೆ. ಇದು ಗಜಲಕ್ಷ್ಮಿ. ಇದು ನಾವು ಬಾಗಿಲುಗಳ ಮೇಲ್ಗಡೆ ನೋಡ್ತಿರ್ತೀವಿ. ಬಾಗಿಲವಾಡ ಗರ್ಭಗುಡಿಯ ಎಂಟ್ರೆನ್ಸಲ್ಲಿ ಇದು ನೋಡ್ತಿರ್ತೀವಿ. ಗಜಲಕ್ಷ್ಮಿ ಅಂತಿದೆ. ತುಂಬ ಸುಂದರವಾದ ಜಾಲಂಧ್ರ ಕಿಟಕಿಗಳಿವೆ. ತುಂಬ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ. ನಾವು ಮೇಲೆ ಹತ್ತಿ ತುದಿತನ ಹೋಗ್ಬೋದು. ನಾವು ಬೇಕಾದ್ರೆ ತುಂಬ ವಂಡರ್ಫುಲ್ ಇದೆ. ಇಲ್ಲೊಂದು ವಿಶೇಷವಾದ ಶಿಲ್ಪ ಇದೆ. ನೀವು ಬಾದಾಮಿ ಕೇವ್ಸಲ್ಲಿ ನೋಡ್ಬೋದು. ಇದನ್ನು ಬಾದಾಮಿ ಕೇವ್ಸಲ್ಲಿ ನೋಡ್ಬೋದು. ಮೊದಲೇ ಕೇವ್ಸಲ್ಲಿ ಒಂದೇ ಆಕೃತಿ 2 ಕಾಣ್ತದೆ. ಈ ಕಡೆ ಮುಚ್ಚಿದರೆ ಋಷಭ ಕಾಣುತ್ತೆ, ಒಂದು ಕಡೆ ಮುಚ್ಚಿದರೆ ಆನೆ ಕಾಣುತ್ತೆ. ಬಾದಾಮಿ ಗುಹೆ ಮೊದಲೇ ಗುಹೆಯಲ್ಲಿದೆ. ಮುತ್ತು ಎಲ್ಲೋದ್ರು ಅವ್ರು ಚೆನ್ನಾಗಿ ಹೇಳ್ತಿದ್ರು. ಕೈ ಅಡ್ಡ ಹಿಡಿದ್ರೆ ನಾವು ಈ ಕಡೆ ನೋಡಿದ್ರೆ ಇದು ಆನೆ ಕಾಣುತ್ತೆ. ಸೂಕ್ಷ್ಮ ನೋಡಿದ್ರೆ ಕಾಣುತ್ತೆ. ಈ ಕಡೆಯಿಂದ ನೋಡಿದರೆ ಈ ಕಡೆ ಕೆಳಭಾಗ ಮುಚ್ಚಿದ್ರೆ ಆನೆ ಕಾಣುತ್ತೆ, ಈ ಕಡೆ ಕೆಳಭಾಗ ಮುಚ್ಚಿದ್ರೆ ಋಷಭ ಕಾಣುತ್ತೆ. ಆನೆ ಮತ್ತು ಋಷಭದ ಒಂದೇ ಶಿಲ್ಪದಲ್ಲಿ ಕಾಂಬಿನೇಷನ್ ಮಾಡಿದ್ದಾನೆ. ಇಲ್ಲಿ ಬೇರೆ ಬೇರೆ ರೀತಿ ಈ ರೀತಿ ತುಂಬ ಅಪರೂಪದ ಸ್ಟ್ರಕ್ಚರ್. ಏನಿಲ್ಲ, ಎಂಡಷ್ಟೇ ಇದು. ಎಸ್, ಓಕೆ. ಇದು ಅಗಸ್ತ್ಯ ಮುನಿಗಳು ಸ್ಥಾಪನೆ ಮಾಡಿದ್ದ ಅವರ ಕಾಲದಲ್ಲಿ ಇದ್ದಂಥ ಪುಷ್ಕರಣಿ ಅಂತೇಳಿ ಧಾರ್ಮಿಕವಾಗಿ ಪೌರಾಣಿಕವಾಗಿ ಹೇಳ್ತಾರೆ. ತುಂಬ ಅದ್ಭುತವಾದ ಪುಷ್ಕರಣಿ ಇದು. ತುಂಬ ಸುದೈವ ಅಂದರೆ ಇದೇ ವರ್ಷ ಇಷ್ಟು ನೀರು ನಿಂತಿರೋದು. ನಾವು 93-94ರಲ್ಲಿ ಇದು ನೀರು ಬತ್ತ ಹೋಗ್ಬಿಡುತ್ತಿದ್ರು, ಫುಲ್ ಡ್ರೈ. ಒಂದು ಟೈಮಲ್ಲಿ ಇದು ಎಂದೂ ಬತ್ತದ ಬನಶಂಕರಿ ತೀರ್ಥ ಇದು. ಎಷ್ಟಂದರೆ ಇದು ಆಳನೇ ಗೊತ್ತಿಲ್ಲ ಅಂತೇಳಿ ಜಾನಪದದಲ್ಲಿ ಒಂದಿಷ್ಟು ಮಾತುಗಳೆಲ್ಲ, ಹಾಡುಗಳೆಲ್ಲ ಬರ್ತವೆ. ಬನಶಂಕರಿ ಒಡೆದ ನೆಲೆನೇ ಸಿಗಲಿಲ್ಲ ಅಂತೇಳಿ. ಆ ರೀತಿ ವರ್ಷದ 12 ತಿಂಗಳು ತುಂಬಿದಂಥ ತೀರ್ಥ ಇದು. ತುಂಬ ಪವಿತ್ರವಾದ ತೀರ್ಥ ಇದು. ಆದರೆ 94-96 ನಂತರ ಒಮ್ಮಿಂದೊಮ್ಮೆ ನೀರು ಹೋಗ್ಬಿಡುತ್ತಿದ್ದು. ಆನಂತರ ನೀರೇ ಇರೋದಿಲ್ಲ. ಇದು ಮಳೆಗಾಲ ಬಂದರೂ ನೀರು ಹಿಂಗೆ ಹೋಗ್ಬಿಡುತ್ತೆ, ಪೂರ್ತಿ ಹೋಗಿ ನೆಲ ಕಾಣೋ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. 94ರಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ವೆಂಕಟೇಶಯ್ಯ ಅಂತಿದ್ರು, ಈಗ ರಿಟೈರ್ಡ್ ಆಗಿದ್ದಾರೆ. ತುಂಬ ಅದ್ಭುತವಾಗಿ ಬಾದಾಮಿಯ ಸ್ಮಾರಕಗಳ ಉಳಿವಿಗೆ ಶ್ರಮಪಟ್ಟಂಥ ಎಸ್.ಎ ಅವರು, ಸೂಪರಿಂಟೆಂಡೆಂಟ್ ಆಫ್ ಆರ್ಕಿಯಾಲಜಿ, ಧಾರವಾಡ ಸರ್ಕಲ್. ಆಮೇಲೆ DG ಆಗೆಲ್ಲ ರಿಟೈರ್ಡ್ ಆಗ್ತಾರೆ ಅವರು. ಅವ್ರ ಟೈಮಲ್ಲಿ ನನಗೆ ತುಂಬ ಆತ್ಮೀಯ ಇರೋದ್ರಿಂದ ಏನಾರು ಮಾಡೋಣ, ನೀರು ಬರುತ್ತೇನೋ ಟ್ರೈ ಮಾಡೋಣ ಅಂತೇಳಿ ನಾವು ಸಲಹೆ ಕೊಟ್ಟಾಗ ಏನು ಮಾಡೋಣ ಅಂದು ಮತ್ತೆ ಮಧ್ಯದಲ್ಲಿ ಒಂದು ಹೊಂಡವನ್ನು ತೆಗ್ಸಿದ್ವಿ, ಬಾವಿ ತೆಗ್ಸಿದ್ವಿ. ಅಲ್ಲೂ ನೀರು ಬರಲಿಲ್ಲ. ಅದು ತುಂಬ ಅದ್ಭುತವಾದ ಇದಿತ್ತು, ಸೆಲೆ ಇತ್ತು ಇದಕ್ಕೆ. ಯಾಕೆ ಬಂದಾಯಿತು ಅಂತಂದರೆ ಅಂತರ್ಜಲ ಕುಸಿತು. ಎಲ್ಲ ಕಡೆ ಅಂತರ್ಜಲ ಸಮಸ್ಯೆ ಆಯಿತು, ಇಲ್ಲೂ ಅದೇ ಸಮಸ್ಯೆ ಆಯಿತು. ಹೀಗಾಗಿ ಸುತ್ತಮುತ್ತ ಎಲ್ಲ ಬೋರ್ಗಳು ಜಾಸ್ತಿ ಆದವು. ಅದೆಲ್ಲ ಕಡೆಯೂ ಸಮಸ್ಯೆ ಇದೆ. ಅದು 1000 ಫೂಟು ಅಂತರ್ಜಲ ಕಡಿಮೆ ಆದ ತಕ್ಷಣ 500-1000 ಫೂಟು ನೀರು ಹೊಡೆದ ತಕ್ಷಣ ಇಲ್ಲಿ ಸೆಲೆಗಳೆಲ್ಲ ನೀರಿನ ಇವೆಲ್ಲ ಬೇರೆ ಕಡೆ ಡೈವರ್ಟ್ ಆಗಿಬಿಡ್ತು. ಹೀಗಾಗಿ ಇದು ಏಕ್ದಮ್ ಬತ್ತು ಬಿಡ್ತದೆ. ಯಾರೂ ಎಂದೂ ಬತ್ತದ ಬನಶಂಕರಿ ತೀರ್ಥ ಇತ್ತು. ಆದರೆ ಆಮೇಲೆ ಏನು ಮಾಡಿದರು, ಕಾಲಕ್ರಮೇಣ ಬರ್ಬರ್ತಾ ಅದು ಯಾಕೆ ಡಿಪಾರ್ಟ್ಮೆಂಟ್ದವರು ಒಂದಿಷ್ಟು ಹೂಳು ತೆಗ್ಸಿದ್ರು. ಆಮೇಲೆ ನಡುವೆ ಸ್ವಲ್ಪ ನೀರು ನಿಂದಿರುತ್ತಾ ಭಕ್ತರಿಗೆ ಅನುಕೂಲ ಅಂತೇಳಿ ವೆಂಕಟೇಶ್ವರ ಸರ್ ಮಧ್ಯದಲ್ಲಿ ಒಂದು 10 ಬಾಯಿ ತಿಕ್ಸಿದ್ವಿ. ಅಲ್ಲಿ ಸ್ವಲ್ಪ ನೀರು ಬಂತು, ಆಮೇಲೆ ಹೋಗ್ಬಿಡ್ತಿತ್ತು, ನೀರು ನಿಂದಿರ್ತಿತ್ತು. ಬೋರ್ ಸ್ಟಾರ್ಟ್ ಆದ ತಕ್ಷಣ ನೀರು ಹೋಗ್ಬಿಡ್ತಿತ್ತು, ಡೈವರ್ಟ್ ಆಗಿಬಿಡ್ತಿತ್ತು. ಹೀಗಾಗಿ ಅಂತರ್ಜಲ ಸಮಸ್ಯೆಯಾಗಿ ಇದು ಪೂರಾ ಖಾಲಿ ಆಗಿತ್ತು. ಇದು ಸುದೈವವಶಾತ್ ಆನಂತರ ಏನು ಮಾಡಿದರು, ಸರ್ಕಾರದವರು ಇದಕ್ಕೇನಾರು ನೀರು ತುಂಬೋ ವ್ಯವಸ್ಥೆ ಮಾಡಬೇಕು, ಜಾತ್ರೆ ಟೈಮಲ್ಲಿ ಭಕ್ತರಿಗೆ ಸ್ನಾನಕ್ಕದ ವ್ಯವಸ್ಥೆ ಬೇಕಂತೇಳಿ ಇಲ್ಲಿ ಘಟಪ್ರಭಾ ಕೆನಾಲ್ ಬರ್ತದೆ. ಆ ಕೆನಾಲ್ ಮುಖಾಂತರ ಒಂದು ಸಪ್ರೇಟ್ ಒಂದು ಪೈಪ್ಲೈನ್ ಮಾಡ್ಕೊಂಬಂದು ಇಲ್ಲಿ ಆ ಕಡೆ ನೋಡ್ಬೋದು. ಆ ಕಡೆ ಹೋಗೋಣ ಬೇಕಾರೆ ಅಲ್ಲೊಂದು ಹೋಲ್ ಮಾಡಿ ಹೊಂಡಕ್ಕೆ ನೀರು ತುಂಬಿಸುವಂಥ ಪ್ರಯತ್ನ ನಡೀತು ಇಷ್ಟು ವರ್ಷ.
ಅಟ್ಲೀಸ್ಟ್ ಉಳ್ಕಿದ ದಿನ ಖಾಲಿ ಇರಲಿ, ಜಾತ್ರೆ ಟೈಮೆಲ್ಲಾರ ನೀರು ತುಂಬಿಸೋಣ ಅಂಥೇಳಿ ಜಾತ್ರೆ ಇನ್ನೊಂದು ತಿಂಗಳು 15-20 ದಿನ ಇದ್ದಾಗ ಅದು ಕೆನಾಲ್ ಮೂಲಕ ಘಟಪ್ರಭಾ ಬಲ್ದಂಡೆ ಕಾಲುವೆ ಮೂಲಕ ನೀರು ಬಿಡ್ತಿದ್ರು. ಆ ಹೊಸ ವ್ಯವಸ್ಥೆ ಮೂಲಕ ಇದಕ್ಕೆ ನೀರು ತುಂಬಿಸೋ ಕೆಲಸ ಆಗ್ತಿತ್ತು ಇಷ್ಟು ವರ್ಷ. ಸುದಯವಶಾತ್ ಈ ಮೊನ್ನೆ ಈಗ 4 ತಿಂಗಳಿಂದ ಮಳೆ ಆಯಿತು, ಆ ಮಳೆ ನೀರಿಗೆ ಹೊಂಡ ತುಂಬಿದೆ. ಇದು ಆ ನಂತರ ಇದೇ ಭಾಳ ವರ್ಷಗಳ ನಂತರ ಇದು ನೋಡ್ತಾ ಇರುವಂಥದ್ದು. ವಾವ್. ಸೊ ಆ ಪೈಪ್ ನೀರು ಬೇಕಾಗಿಲ್ಲ ಇದಕ್ಕೆ? ಬೇಕಾಗಿಲ್ಲ. ಸೂಪರ್. ಬಟ್ ಎಷ್ಟು ಆಳ ಇದೆ ಇದು? ನೀವು ನೋಡಿದ್ರಲ್ಲ ತಳನ? ನೋಡಿದ್ದೀವಿ, ಒಂದು 30-40 ಫುಟ್ ಅಂತೂ ಆರಾಮಿದೆ. ಆರಾಮ. ಆ ಕಾಲದ ಯಾವುದೋ ರಾಜರು ಮಾಡಿಸಿರೋದು. ಹಾಂ, ರಾಜರು ಮಾಡಿಸಿದ್ದಂಥದ್ದು. ಬಹುಶಃ ಆಮೇಲೆ ಗ್ಯಾಂಬಲ್ 1857 ಗ್ಯಾಂಬಲ್ ಗೆಜೆಟಿಯರ್ ಒಂದು ಮಾಡ್ತಾರೆ, ಒಂದು ಇಂಗ್ಲೀಷ್ ಗೆಜೆಟಿಯರ್ ಇದೆ ಗ್ಯಾಂಬಲ್ ಅಂತೇಳಿ ಅವ್ರದ್ದು ಆಫೀಸ್ ಅವ್ರದ್ದು ಗೆಜೆಟಿಯರ್ ಇದೆ. ಗೆಜೆಟಿಯರಲ್ಲಿ ಇದ್ರ ಉಲ್ಲೇಖ ಮಾಡ್ತಾನೆ ಇದನ್ನು. ಚಂದ್ರಶೆಟ್ಟಿ ಅಂತೇಳಿ ನನಗೆ ಇನ್ನೊಂದು ಹೆಸರು ನೆನಪಾಗ್ತಾ ಇಲ್ಲ. ಚಂದ್ರಶೆಟ್ಟಿ ಮತ್ತು ಇನ್ನೊಬ್ಬರು ಶೆಟ್ಟಿ ಅಂತಿದ್ದಾರೆ, ಚೆಟ್ಟಿ ಅಥವಾ ಶೆಟ್ಟಿ. ನನಗೆ ಡಾಕ್ಟರ್ ಶಿಲಾಕಾಂತ್ ಪತ್ತಾರ್ ಅವರು ಕೊಟ್ಟಿದ್ದ ಮಾಹಿತಿ ಅದು. ಅದನ್ನು ಅವರು ತನ್ನ ಒಂದು ಸಂಶೋಧನಾ ಕೃತಿಯಲ್ಲೂ ಬರೆದಿದ್ದಾರೆ. ಅದನ್ನು ಇತಿಹಾಸದಲ್ಲಿ ಬನಶಂಕರಿ ಅಂತೇಳಿ ಒಂದು ವರ್ಕ್ ಮಾಡ್ತಾರೆ ಅವರು, ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಮೆನ್ಷನ್ ನೋಡಿ ನಾನು ಬೇರೆ ಕಡೆ ಮೆನ್ಷನ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿದ್ದೆ. ಅದನ್ನು ಇದು ಬರೀತಾರೆ, ಇದನ್ನೆಲ್ಲ ಸುತ್ತ ಪೋಳಿ ಕಟ್ಟಿದ್ದು ಅವರು ಅಂತೇಳಿ ಬರೀತಾರೆ. ಓಕೆ. ಚಂದ್ರಶೆಟ್ಟಿ, ಐ ಥಿಂಕ್, ಸಾರಿ ನನಗೆ ಇನ್ನೊಂದು ಹೆಸರು ನೆನಪಾಗ್ತಾ ಇಲ್ಲ. ಚಂದ್ರಶೆಟ್ಟಿ, ಇನ್ನೊಂದು ಶೆಟ್ಟಿ ಅಂತಲೇ ಇದೆ. ಅವರು ಇದನ್ನು ನಿರ್ಮಾಣ ಮಾಡಿದರು. ಅಂದರೆ ಈ ಪೋಳಿಯನ್ನು ಈಗ ನಾವು ನೋಡ್ತಾ ಇದ್ದೀವಿ. ಹಾಂ, ಆದರೆ ವಿಶೇಷ ಅಂದರೆ ಅವರು ಜೈನರು ಅಂತ ಬರೀತಾರೆ ಅವರು. ಡಾಕ್ಟರ್ ಶಿಲಾಕಾಂತ್ ಅವ್ರ ಪ್ರಕಾರ ಜೈನರಾದ ಚಂದ್ರಶೆಟ್ಟಿ ಮತ್ತು ಅವರ ಸಹೋದರರಿಬ್ಬರು ಇದನ್ನು ಪೋಳಿಯನ್ನು ನಿರ್ಮಾಣ ಮಾಡಿದರು ಅಂತೇಳಿ ಬರೀತಾರೆ. ತುಂಬ ಅದ್ಭುತ. ಈ ರೀತಿ ಪೋಳಿ ಪುಷ್ಕರಣಿ ಬೇರೆ ಕಡೆ ಕಾಣುತ್ತೆ, ಬಟ್ ಈ ಸ್ಟ್ರಕ್ಚರು ಇಂಥದ್ದೊಂದು ಪುಷ್ಕರಣಿ ನೋಡಿಯಪ್ಪ ಬೇರೆ ಕಡೆ ಅನ್ನೋ ರೀತಿ ಇದು ಇಲ್ಲ. ಇದು ಅದು ವಾಸ್ತುಶಿಲ್ಪದ ರೂಪದಲ್ಲೂ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಆರ್ಕಿಟೆಕ್ಚರ್ ಆಗಿ ತುಂಬ ಚೆನ್ನಾಗಿದೆ. ಬಹುಶಃ ಈ ಬಾದಾಮಿ ಈ ಊರಿಗೆ ಏಕೈಕ ನೀರಿನ ಮೂಲ ಆಗಿತ್ತು ನಮ್ಮ ಕಾಲದಲ್ಲಿ. ಹೌದು. ಆಮೇಲೆ ಐ ಥಿಂಕ್ ಇಲ್ಲಿಂದ ನಾವು ಆ ಕಡೆ ಹೋದರೆ ಅಲ್ಲಿ ನೀರು ಹೋಗುತ್ತೆ, 100 ಎಕರೆ ನೀರಾವರಿ ಆಗ್ತಿತ್ತು ಇದರಿಂದ. ಹೌದು, ಈಗ ಅದು ಕೆನಾಲ್ ಇದೆ, ಆಗ ಮಾಡಿದ್ದು ಕೆನಾಲ್ ಇದೆ. ಆ ಭಾಗದಲ್ಲಿ ನಾವು ಅಲ್ಲೇನು ವೈಟ್ ಇದು ನೋಡ್ತಾ ಇದ್ದೀವಿ, ಅಲ್ಲಿ ನೀರು ಪಾಸ್ ಆಗುತ್ತೆ. ಅದು ಪಾಸ್ ಆಗಿ ತೋಟಪಟ್ಟಿಗೆಲ್ಲ ಇದು ನೀರಾಗಿ ಅನುಕೂಲ ತುಂಬಿದಾಗ ಕೋಡಿ ಅಂತೀವಲ್ಲ, ಕೋಡಿ ಬೀಳೋಕೆ. ಕೋಡಿ ಬೀಳಿ, ಬಟ್ ನೀರು ಇದ್ದಾಗ ಅದು ನೀರಲ್ಲಿ ಆಗಿ ನೀರಾವರಿ ಆಗ್ತಿತ್ತು ಅವಾಗೆಲ್ಲ. ಇನ್ನೊಂದು ನೀರಿನ ಮೂಲ ಇಲ್ಲಿ ಸರಸ್ವತಿ ಹಳ್ಳ ಅಂತಿದೆ ಕೆಳಗಡೆ, ಅದು ಮೊದಲಿನ ನೀರಿನ ಮೂಲನೇ. ಈಗ ಅದು ಘಟಪ್ರಭಾದಿಂದ ಕೆನಾಲ್ ಬಿಡ್ತಾರೆ, ಅದು ಈ ಭಾಗದ ನೀರಿನ ಮೂಲನೇ, ಸರಸ್ವತಿ ಹಳ್ಳ ಅಂತಾರೆ ಅದಕ್ಕೆ. ಇದು ಹರಿದ್ರಾ ತೀರ್ಥ ಅಂತಾರೆ, ಪವಿತ್ರ ತೀರ್ಥ. ಆದರೆ ದುರಂತ ಅಂದರೆ ನೀರು ಬತ್ತಿ ಹೋಗಿ ಸ್ವಲ್ಪ ಸ್ವಚ್ಛವಾಗಿ ಇಡ್ಬೇಕು ಭಕ್ತಾದಿಗಳು ಬಂದಾಗ. ಮಾಡಿದ್ದಾರೆ ಮೊನ್ನೆ ಡಿಪಾರ್ಟ್ಮೆಂಟ್ದವ್ರು ಕ್ಲೀನ್ ಮಾಡಿದ್ದಾರೆ. ಅವ್ರು ಕ್ಲೀನ್ ಮಾಡೋ ಜೊತೆಗೆ ನಮ್ಮ ಭಕ್ತರೇ ಅವರೇ ಸ್ವಲ್ಪ ಕಸ ಹಾಕೋದು. ಈಗ ನೋಡಿ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಸೋಪು, ಶಾಂಪು, ಬಟ್ಟೆ, ಹಳೆವು ಎಲ್ಲ ಇರ್ತಾರೆ. ಅದಕ್ಕೆ ಇದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಸುಪರ್ದಿ ಒಳಗಿದೆ. ಇವೆಲ್ಲ ಮಾನ್ಯುಮೆಂಟ್ಗಳು ಏನಿವೆ, ದೇವಸ್ಥಾನವನ್ನು ಹೊರತುಪಡಿಸಿ ಸುತ್ತಮುತ್ತ ಮಾನ್ಯುಮೆಂಟ್ಗಳೆಲ್ಲ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂಡರ್ ಇವೆ. ಸೊ ಅವರು ಇದಕ್ಕೆ ಕಾವಲುಗಾರನ ಇಟ್ಟಿದ್ದೀವಿ ಅಂತ ಹೇಳ್ತಾರೆ, ಬಹುಶಃ ಇದ್ದಿರಬೇಕು. ಬಟ್ ಅವ್ರಿಗಿಂತ ಮುಖ್ಯವಾಗಿ ಭಕ್ತರು ಅದನ್ನು ನೋಡಿ ಅಲ್ಲಿ ಬಟ್ಟೆ ಒಗಿತಾ ಇದ್ದಾರೆ, ಅದೇ ನೀರು ಇಲ್ಲಿ ಬರುತ್ತೆ. ಪವಿತ್ರ ತೀರ್ಥ ಅಂತಾರೆ. ಪವಿತ್ರ ತೀರ್ಥ ಅಂತೇಳಿ ಪಾಪವನ್ನು ಕಳ್ಕೊಳ್ಳಿಕ್ಕೆ ಸ್ನಾನ ಮಾಡ್ತಾರೆ, ತಮ್ಮದೆಲ್ಲ ಹೊಲಸನ್ನು ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಇದು ನಮ್ಮ ದೇಶದ ಬಹುತೇಕ ಜಲಮೂಲಗಳಲ್ಲಿ ಪವಿತ್ರ ಸ್ಥಳಗಳಲ್ಲಿ ಕಾಣುವಂಥ ದೊಡ್ಡ ದುರಂತ ಇದು. ಸರಸ್ವತಿ ಹಳ್ಳ ಇದೆಯಲ್ಲ, ಅದು ಬಾದಾಮಿ ಫಾಲ್ಸ್ ಬೀಳ್ತಿತ್ತಲ್ಲ, ನೀರು ಬಿದ್ದು ನೀರು ಹೆಚ್ಚಾದಾಗ ಅಲ್ಲಿ ಒಂದು ಆನೆ ಸೊಂಡ್ಲು ಅಂತ ಬರ್ತಾ, ಆನೆ ಸೊಂಡ್ಲು ಮುಳುಗಿದಾಗ ನೀರು ಜಾಸ್ತಿ ಆದಾಗ ಹೊರಗಡೆ ಬರ್ತಾ ಇರ್ತಾ. 6ನೇ ಶತಮಾನದಾಗೂ ಬರ್ತಿತ್ತು, ಇವತ್ತು ಬರ್ತಿದೆ. ಮಳೆ ಜಾಸ್ತಿ ಆದಾಗ ನೀರು ಹೊರಗಡೆ ಬಂದು ಊರು ಹೊರಗಡೆ ಬಂದು ಈ ಕಡೆ ಹಿಂಗೆ ಹೊರಗಡೆ ಎಲ್ಲ ಬಂದು ಆ ಕಡೆಯಿಂದ ಬಂದು ಸರಸ್ವತಿ ಹಳ್ಳ ಸೇರಿ, ಸರಸ್ವತಿ ಹಳ್ಳದಿಂದ ಈ ಮಲಪ್ರಭಾ ನದಿಗೆ ಹಿಂಗೆ ಹೊರಗಡೆ ಹೋಗುತ್ತದೆ ನೋಡಿ. ಬಾದಾಮಿಯ ಗುಡ್ಡದ ನೀರು ಅಲ್ಲಿಂದ ಹಿಡ್ಕೊಂಡು ಹಿಂಗೆ ಹೊರಗಡೆ ಬಂದು ಈ ಡ್ಯಾಮ್ ಇದನ್ನು ಸೇರ್ಕೊಂಡು ಹಿಂಗೆ ಹೊರಗಡೆ ಹೋಗುತ್ತದೆ. ನದಿಗೆ ಸೇರಿ ಆಚೆ ಹೋಗುತ್ತೆ. ನದಿ ಸೇರಿ ಆಚೆ ಹೋಗ್ತದೆ ನೀರದು. ಹೊತ್ತಿಗೆ 1,500 ವರ್ಷದ ಹಿಂದೆ ಹಾಕಿ ಮಾಡ್ಕೊಟ್ಟಿದ್ದಾರೆ ಅವ್ರು ಮಾಡ್ಕೊಂಡ್ರೆ. ನಮ್ಮ ಚಾಲುಕ್ಯ ರಾಜರು ಅದು 1ನೇ ಪುಲಿಕೇಶಿ ಕಾಲಕ್ಕೆ ಆ ಕೆರೆನೇ ನಿರ್ಮಾಣ ಮಾಡ್ತಾರೆ. ಅವತ್ತಿನಿಂದ ಹಿಡ್ಕೊಂಡು ಅದು ನೀರು ಹೊರಗಡೆ ಈಗೂ ಹೋಗುತ್ತಾ, ಅವಾಗೂ ಬರ್ತಾ ಇರ್ತೈತಿ. ಆ ನೀರು ಜಾಸ್ತಿ ಆದಾಗ ಹೊರಗಡೆ ಹೋಗ್ತಾ ಇರ್ತಾ 6ನೇ ಶತಮಾನದಾಗ ಹೋಗ್ತಿತ್ತು. ಈಗ ಮಳೆ ಜಾಸ್ತಿ ಆದರೂ ಈಗೂ ಹೋಗುತ್ತದೆ. ಇವತ್ತಿಗೂ ಚೆದರಿಲ್ಲ, ಅದು ಹಾಳಾಗಿಲ್ಲ, ಆ ವ್ಯವಸ್ಥೆ ಹಂಗೆ ಇದೆ. ವ್ಯವಸ್ಥೆ ಹಂಗೆ ಇದೆ. ಆ ದ್ವಾರ ಮಕ್ಕಳ ಮುಖಾಂತರ ಹೊರಗಡೆ ಹೋಗ್ತಾ ಇರ್ತದೆ. ಹಂಗೆ ಬಂದದು ಎಲ್ಲ ಹೊರಗಡೆ ಬಂದು ಈ ಸರಸ್ವತಿ ಹಳ್ಳ ಸೇರಿ ಹಿಂಗೆ ಹೊರಗಡೆ ಹೋಗ್ತೈತಿ. ನಾವು ಮಾಡಿದ ಪಾಪವನ್ನು ಮಾಕೊಡದ ಕಳ್ಕೊಬೇಕು, ಕೂಡಿದ ಪಾಪವನ್ನು ಕೂಡಲು ಸಮದ ಕಳ್ಕೊಬೇಕು.
ಬಂದಂಥ ಪಾಪವನ್ನು ಬನಶಂಕರಿಗೆ ಇದರೊಳಗೆ ಕಳ್ಕೋಬೇಕು ಅಂದ ಪುಣ್ಯದ ಕ್ಷೇತ್ರ ಇವು. ಕಾಲು ತಕ್ಕೊಂಡು ತಲೆ ಮೇಲೆ ನೀರು ಹಾಕಿದ್ರೆ ಪಾಪ ಪರಿಹಾರ ಆಗುತ್ತಂಥದ್ದು ನಮ್ಮ ಜನರ ನಂಬಿಕೆ. ಅದು ಅಂಥದ್ದನ್ನು ಹೊಲಸು ಮಾಡ್ತಾ ಇದ್ದಾರೆ. ಅಂಥದ್ದನ್ನು ಇದನ್ನು ಹೊಲಸು ಮಾಡ್ತಾಯಿದ್ರೆ ಅದನ್ನು ಹೊಲಸು ಮಾಡ್ತಾಯಿದ್ರೆ ಅದರ ಸ್ನಾನ ಮಾಡ್ತಾರೆ, ಬಟ್ಟೆ ಬಿಡ್ತಾಯಿದ್ರೆ ಅವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ತಾವು ಸ್ನಾನ ಮಾಡೋಕ್ಕೆ ಬೇಡಂದಿಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ತೆಗೆದು ಹೊರಗಡೆ ಒಗಿಬೇಕು. ಅವು ಹೂ ಕಾಲಕ್ಕೆ ಒಂದು ವೇಸ್ಟ್ ಡಬ್ಬಿಗೆ ಹಾಕಿ ಹೋಗಿರ್ಬೇಕು. ಅಂದ್ರೆ ಚೆನ್ನಾಗಿರ್ತೈತಿ ಇದು. ನಾವು ಚೆನ್ನಾಗಿರ್ಬೇಕು, ಅವ್ರು ಚೆನ್ನಾಗಿರ್ಬೇಕು. ಬಂದು ಪಾಪ ಅಲ್ಲ, ಬರದೇ ಇರೋ ಪಾಪ ಎಲ್ಲ ಬಂದ್ಬಿಡುತ್ತೆ. ಹೌದೌದು, ಎಲ್ಲ ಮೇಂಟೈನ್ ಮಾಡದೆ ಹೋದ್ರೆ ಬರದೇ ಇರೋ ಪಾಪನೂ ಬಂದ್ಬಿಡುತ್ತೆ. ಅದೇ ಚಾಲುಕ್ಯದ ಒಣ್ಣೆ ಕೆರೆ ಇದೆಯಲ್ಲ, ಅಗಸ್ತ ಮುನಿಗಳು ಅದನ್ನ ಅವ್ರ ಹೆಸರು ಅದಕ್ಕೆ ಇಟ್ಟಿದ್ದಾರೆ. ಆಗ ಇದರಿಂದ ಬಂದಂತ ನೀರು, ಆಯುರ್ವೇದಿಕ್ಕಿಂದ ಹರ್ಕೊಂಡು ಬಂದಂತ ಬೆಟ್ಟದಂತ ನೀರದು. ಆ ನೀರನ್ನು ಕುಡಿದ್ರೆ, ಸ್ನಾನ ಮಾಡಿದ್ರೆ ಕುಷ್ಠರೋಗ ರೋಗಗಳು ಅವಾಗ ಹೊಕ್ಕಿತ್ತು. ಈಗ ಅದ್ರಾಗ ಬಟ್ಟೆ ಹೋಗ್ತಿದ್ರೆ ಹೊಲಸು ಹಾಕ್ತಿದ್ರ. ಈಗ ಬರಬಾರ್ದ್ರುಗಳು ಬರ್ತಿದೆ ಅಂದ್ರೆ ಅವಾಗ ಹೋಗ್ತಿತ್ತು 6ನೇ ಶತಮಾನದಾಗ. ಆ ನೀರನ್ನು ಕುಡಿದ್ರೆ, ಸ್ನಾನ ಮಾಡಿದರೆ ಎಲ್ಲ ರೋಗ ಹೋಗ್ತಿತ್ತು, ಆಯುರ್ವೇದಿಕ್ಕಿಂದ ಹರ್ಕೊಂಡ್ಬರ್ತಿತ್ತು. ಈಗ ನಾವು ಅದನ್ನ ನೀರು ಕುಡಿದ್ರೆ ಮತ್ತು ಸ್ನಾನ ಮಾಡಿದ್ರೆ ಬರಬಾರ್ದ್ರುಗಳು ಬರ್ತವೆ. ಅದೇ ಥರ ಇದೂ ಆಗಿದೆ. ಮೊದಲೆಲ್ಲ ಇದು ಚೆನ್ನಾಗೇ ಇತ್ತು. ಈ ನೀರನ್ನು ಕುಡಿದ್ರೆ, ಸ್ನಾನ ಮಾಡಿದ್ರೆ ಒಳ್ಳೆ ನೀರು ಚೆನ್ನಾಗಿತ್ತು, ಆವಾಗ ಸುದ್ದಿ ಇತ್ತು. ಈಗ ಇದ್ರ ಬಟ್ಟೆ ಹೋಗೋದು, ಹೊಲಸು ಮಾಡೋದು, ಈ ಥರ ಎಲ್ಲ ಜನಗಳು ಮಾಡಬಾರ್ದು. ಮಾಡಿದ್ರೆ ಅದನ್ನೆಲ್ಲ ಕ್ಲೀನಾಗಿ ಇಟ್ಕೋಬೇಕು ಚೆನ್ನಾಗಿ. ಪರಮ್ ಇದು ನಮ್ಮ ಭಾಗದ ನಾರ್ತ್ ಕರ್ನಾಟಕದ ಒಂದು ಅಪರೂಪದ ಹಣ್ಣಿದು. ಅದು ಬಾರೆಹಣ್ಣು ಅಂತಾರೆ. ನೀವು ಬೆಂಗಳೂರಲ್ಲಿ ಇದಕ್ಕಿಂತ ಮಾಡ್ರನ್ ಜವಾರಿ ಬಾರೆಹಣ್ಣನ್ನು ದಪ್ಪಗೆ ನೋಡಿರ್ತೀರಿ, ಬಹುಶಃ ತಿಂದಿದ್ದೀರಿ ಅನ್ಕೋತೀನಿ. ಬಟ್ ಇದು ನಮ್ಮ ಗುಡ್ಡಗಾಡು ಪ್ರದೇಶದಲ್ಲಿ ಹೊಲಗಳಲ್ಲಿ ಸಿಗುವಂಥ ಒಂದು ಅಪರೂಪದ ಹಣ್ಣು. ತುಂಬ ಸ್ವೀಟ್ ಇರುತ್ತೆ, ತುಂಬ ಆಯುರ್ವೇದಿಕ ಔಷಧೀಯ ಸಸ್ಯ ಗುಣಗಳನ್ನು ಹೊಂದಿದ ತುಂಬ ಪುರಾತನವಾದ ಹಣ್ಣಿದು ಬಾರೆಹಣ್ಣು ಅಂತಾರೆ. ಇದು ಸೀಸನ್ ಅಲ್ಲ, ಈಗ ಬಾರೆಹಣ್ಣಿಂದ ಈ ಎಲ್ಲೇ ನಿಮ್ಮ ಹೊಲದಾಗ ಐತೆ ಚಾಚ್ಬೋಡ. ಅಲ್ಲ, ಇದೆಲ್ಲದ ಇದು ಬೇರೆ ಕಡೆಯಿಂದ ತೊಗೊಂಬರ್ತೀರೋ ಅಥವಾ ಬೇರೆ ಕಡೆಯಿಂದ ತೊಗೊಂಬರ್ತೀರಿ? ಇದು ಎಷ್ಟೊಂದು ಇದು 20 ರೂಪಾಯಿ ಮಾರ್ತಾರೆ ಈ ಸೀಸನ್. ಇದು ತುಂಬ ಟೇಸ್ಟ್ ಇರುತ್ತೆ ಹಣ್ಣು, ತಗೊಳ್ರಿ ತಿನ್ನೋಣ. ನೀವು ಜವಾರಿ ಬಾರೆಹಣ್ಣು ತಿನ್ನೋಕ್ಕಿಂತನೂ ಇದನ್ನು ತಿಂದರೆ ತುಂಬ ಟೇಸ್ಟ್ ಇರ್ತಿತ್ತು. ನಮ್ಮ ಭಾಗದ ನಮ್ಮ ಭಾಗದ ಅಪರೂಪದ ಹಣ್ಣಿದು ಬಾರೆಹಣ್ಣು ಅಂದ್ರೆ ಈ ಸೀಸನ್ ಅಂದ್ರೆ ವರ್ಷಕ್ಕೊಮ್ಮೆ ಬರುತ್ತೆ. ನನ್ನ ಹೆಸರು ಅಂಕಮ್ರಿ. ಯಾವ ಇಲ್ಲೇ ಬದಾಮಿ ರೀ. ಬದಾಮಿ ಹ್ಞೂ ರೀ. ಇವು ಬಾರಿ ಹಣ್ಣ್ರಿ, ಜವಾರಿ ಬಾರಿ ಹಣ್ಣ್ರಿ. ಇವು ಬಾರಿ ಹಣ್ಣು ಸಿಗೋದಿಲ್ಲ, ಈ ವರ್ಷ ಸಿಕ್ಕಾವ ನೋಡ್ರಿ. ಸಿಗುದಿಲ್ಲ ಇವು ಇವ ಜವಾರಿ ಬಾರಿ ಹಣ್ಣ್ರಿ ಅದು. ಹಾಂ ರೀ, ಹಾಂ ರೀ. ಬಾರಿ ಹಣ್ಣು ಊಟೋಟಿಗೆ 2 ಸಲ ಹಾಕೊಂಡು ಬಾರಿ ತಿಂದ್ಬಿಡ್ತೀನಿ. ತುಂಬ ಚೆನ್ನಾಗಿದೆ ಸರ್. ಯಾವುದು ಸ್ವಲ್ಪ ಹುಳಿ ಇರ್ತದೆ, ಬಟ್ ಅದ್ಭುತವಾದ ನೀವು ಜವಾರಿ ಹಣ್ಣು, ಜವಾರಿ ಹಣ್ಣು ನೀವು ಅದಕ್ಕೇನು ಔಷಧ ಹಿಡಿಬೇಕಾಗಿಲ್ಲ, ನೀರು ಹಾಕ್ಬೇಕಾಗಿಲ್ಲ, ಗೊಬ್ಬರ ಏನೂ ಬೇಡ. ಅದು ಏನು ಬೇಡ, ತಾನೇ ಹಣ್ಣಾಗುತ್ತೆ. ಯಪ್ಪ, ಎಂತ ಬರಗಾಲದಲ್ಲಿ ಬೆಳೆಯುವಂತ ಹಣ್ಣು ನೋಡಿ. ಇದನ್ನೇ ಮಾಡ್ರನ್ ಈಗ ಜವಾರಿ ಮಾಡಿದಾರ ಒಂದು, ಅದೇನು ಟೇಸ್ಟ್ ಇರಲ್ಲ, ದಪ್ಪ ಇರ್ತದೆ. ಕಾಶಿ ಬಾರಿ ಹಣ್ಣು ಅಂತಾರೆ ಅದಕ್ಕೆ. ಇಲ್ಲಿ ಮಾರ್ತಾರದ ಅದೇನು ಟೇಸ್ಟ್ ಇರೋದಿಲ್ಲ, ಯೂಸ್ ಮಾಡೋಂಗಿಲ್ಲ. ವಿತೌಟ್ ಕೆಮಿಕಲ್ ಸಿಗುವಂತ ಏಕೈಕ ಹಣ್ಣಿದು. ಶ್ರೀದೇವಿ ಬಂದಳೆ, ಭೂದೇವಿ ಬಂದಳೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.